ಭೀಮಣ್ಣ ಹಾಗೂ ಮೇಡಮ್ ಸರಸ್ವತಿರವ್ರೆ, ಇವರೆಲ್ಲರೀಗ ನನಗೆ 2 ತಾಸಿಂದ ನಾವಲ್ಲಿ ನಿಮ್ ಜೊತೆಲಿ ನಿಂತ್ಕೊಂಡಿದ್ದೀವಿ. ಈಗ ಮುಖಪರಿಚಯರಾಗಿದ್ದಾರೆ. ನಂದು ಒಂದೇ ಒಂದು ಬೇಡಿಕೆ, ತಮ್ಮ ಬೇಡಿಕೆ ಏನಿದೆ ಅದರ ಮೇಲೆ ಆಯುಕ್ತರು ಬಂದು ತಮ್ಮ ಜೊತೆನೂ ಮಾತಾಡಿದ್ದಾರೆ, ನಮ್ಮ ಜೊತೆನೂ ಅಲ್ಲಿ ಚರ್ಚೆ ಮಾಡಿದ್ದಾರೆ. ಇಡೀ ಸರ್ಕಾರ ನಿಮ್ ಜೊತೆ ಇದೆ, ಅದನ್ನು ಹೇಳಲಿಕ್ಕೆ ನಾನು ಇವತ್ತು ಇಲ್ಲಿ ಬಂದಿದ್ದೇನೆ. ಈ ಮಾತನ್ನು ನೀವೆಲ್ಲರೂ ನಂಬಬೇಕು. ಆದರೆ ಈ ಪ್ರತಿಭಟನೆ ಸ್ಥಳದಲ್ಲಿ ಪರಿಹಾರ ಈಗ ಹುಡುಕಿಕೊಡಿ ಅಂದ್ರೆ ನಮಗೂ ಹಾಗೂ ನಮ್ಮ ಸಹೋದರರಿಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಸ್ವಲ್ಪ ಕಾನೂನು ತರ್ಕಗಳು ಇದಾವೆ. ಅದು ತಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ನಂದು ಒಂದೇ ಒಂದು ಬೇಡಿಕೆ ಇದೆ. ಹಿಂದಿನ ತಿಂಗಳಲ್ಲಿ ಹನುಮಂತಗೌಡ್ರೆ ನಿಮ್ಗೂ ಗೊತ್ತಿದೆ ಅಲ್ಲ, ವಿ ಆರ್ ಬೋತ್ ಇನ್ ಇಮೆನ್ಸ್ ಲವ್ ವಿತ್ ಈಚ್ ಅದರ್. ನಮ್ಗೇನು ಇಶ್ಯೂನೇ ಇಲ್ಲ. ನಾನೀಗ ಡಿಸಿ ಆಗಿ ಮಾತಾಡ್ತಾ ಇಲ್ಲ, ನಿಮ್ ಜೊತೆ ಇಲ್ಲಿ ಕೂತ್ಕೊಂಡು ನಿಮ್ಮ ಅಹವಾಲು ಏನಿದೆ ಅದನ್ನು ಕೇಳಿಸ್ಕೊಂಡು ನನಗೆ ಎಷ್ಟು ಅರ್ಥ ಆಗಿದೆ ಅದರ ಆಧಾರದ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ತಾವೇನೇನ್ ಬೇಡಿಕೆಗಳು ಇಟ್ಟಿದ್ರು ಅದರದ್ದು ಧ್ವನಿ ನಮ್ಮ ಮಾಧ್ಯಮದ ಸಮಿತ್ರರು ಅದೇ ಹೇಳ್ತಾರೆ, ಧ್ವನಿಯನ್ನು ಎಲ್ಲರೂ ಕೇಳಿಸಿಕೊಂಡಿದ್ದಾರೆ. ಯಾವುದೇ ಪ್ರತಿಭಟನೆ ಇರಲಿ, ಯಾವುದೇ ಪ್ರತಿಭಟನೆ ಮೂಲ ತತ್ವ ಏನಿರುತ್ತೆ ಅಂದ್ರೆ ಆ ಧ್ವನಿ ಎಲ್ಲ ಕಡೆ ಕೇಳಿಸ್ಬೇಕಂತ ಇರುತ್ತೆ. ಇವತ್ತು ಹನುಮಂತಗೌಡ್ರೆ ನಿಮ್ಗೇನು ನಾನು ನೀವು ಕಮಿಟ್ಮೆಂಟ್ ಆಗಿದ್ದು ನನಗೆ ನೀವು ಒಂದು ಬಿರಿಯಾನಿ ಕೊಡ್ತಿದ್ದೀರ ಸರ್, ಕೇಳ್ಕೊಳ್ಳಿ. ಆದ್ರೆ ಟಾಪಿಕ್ ಸೀರಿಯಸ್ ಇದೆ, ಆದ್ರೆ ವಿಷಯ ಸೀರಿಯಸ್ ಇದೆ. ಏನು ಕಮಿಟ್ಮೆಂಟ್ ಇಲ್ಲ ಅಪ್ಪ. ಆದ್ರೆ ಕೇಳ್ರಿ, ಯಾಕೆ ನಾವು ಹಿಂಗ್ ಮಾತಾಡ್ತೀವಂದ್ರೆ ನಿಮ್ಮ ಪ್ರಾಬ್ಲಮ್ ಏನಿದೆ ನಮ್ಗೆ ಗೊತ್ತಾಗಿದೆ. ಇಲ್ಲ ಅಂದ್ರೆ ನಾನು ನನ್ನ ಕುರ್ಚಿ ಮೇಲೆ ಕೂತ್ಕೊಂಡು ನಿಮ್ ಜೊತೆ ಮಾತಾಡ್ಬೋದು, ಹಂಗಲ್ಲ, ಪರಿಸ್ಥಿತಿ ಹಂಗಿಲ್ಲ. ಈ ಒಂದು ಪ್ರತಿಭಟನೆ ಸ್ಥಳದಲ್ಲಿ ನಿಮ್ಮ ಬೇಡಿಕೆ ಏನಿದೆ, ನಿಮ್ಮ ಧ್ವನಿ ಏನಿದೆ ಎಲ್ಲರೂ ಕೇಳಿಸ್ಕೊಂಡಿದ್ದಾರೆ. ಅದಕ್ಕೆ ನನಗೆ ಇಲ್ಲಿ ಬಂದು ನಿಮ್ ಜೊತೆ ಮಾತಾಡಿ ಅಂತಲೂ ಹೇಳಿದ್ದಾರೆ. ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ನಂದೊಂದೇ ಒಂದು ಬೇಡಿಕೆ ಇದೆ, ಯಾವುದೇ ಪರಿಹಾರ ನಾವು ಹುಡುಕ್ಬೇಕಂದ್ರೆ ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಬೇಕು. ಹಿಂದಿನ ತಿಂಗಳಲ್ಲಿ ರೈತರದ್ದು ಪ್ರತಿಭಟನೆ ಇತ್ತು, ಬರೀ 1 ದಿವಸದ ಪ್ರತಿಭಟನೆ ಅಲ್ಲ ಅದು. ಅದಕ್ಕಂತ ಹಿಂದೆ 2 ತಿಂಗಳಲ್ಲಿ ನಾವು ಬಹಳಷ್ಟು ಮಾತುಕತೆಯನ್ನು ನಡೆಸಿದ್ದೀವಿ. ಏನ್ ಬೇಡಿಕೆ, ಕಬ್ಬು ಬೆಳೆಗಾರರು ಅಂದ್ರೆ ಅಷ್ಟು ಈಸಿ ಅಲ್ಲ ಅಲ್ವಾ. ಇಡೀ ಪ್ರಾಂತ ಕಬ್ಬು ಬೆಳೆಗಾರರು ಇರ್ತಾರೆ, ಆದ್ರೆ ಅವರ ಸಮಸ್ಯೆ ಒಂದು 100 ಸಮಸ್ಯೆಗಳು ತಂದಿದ್ದಾರೆ. ಅದನ್ನು ಮತ್ತೆ ನೋಡಿ 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 ಅತಿ ಮುಖ್ಯ 4 ಸಮಸ್ಯೆಗಳನ್ನು ನಾವು ರೌಂಡ್ ಆಫ್ ಮಾಡಿದ್ವಿ. ಅದನ್ನು ನಾವು ಸರ್ಕಾರ ಹತ್ರ ತಗೊಂಡು ಹೋದಾಗ ಮಾನ್ಯ ಮುಖ್ಯಮಂತ್ರಿಗಳು ಖುದ್ದಾಗಿ ನೋಡಿ ಪರಿಶೀಲನೆ ಮಾಡಿ ಒಂದು ಪರಿಹಾರ ಹುಡುಕಿ ಕೊಟ್ಟಿದ್ದಾರೆ. ನಿಮ್ಮ ಸಮಸ್ಯೆ ನಮಗೆ ಅರ್ಥ ಆಗಿದೆ. ಅದರಲ್ಲಿ ಕಾನೂನಾತ್ಮಕ ಏನು ಅಂಶಗಳಿದ್ದಾವೆ ಅದನ್ನು ಅರ್ಥ ಆಗಿದೆ. ಜಿಲ್ಲಾಧಿಕಾರಿಯಾಗಿ ನಾನಿರ್ಬೋದು, ನನ್ನ SP ರವರಿರ್ಬೋದು, ನಾವು ಆಯುಕ್ತರಿರ್ಬೋದು, ನಾವು ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಆ ಚರ್ಚೆನಲ್ಲಿ ಭಾಗಿಯಾಗ್ತೀವಿ. ಆ ಅವಕಾಶ ನಮಗೆ ಮಾಡಿಕೊಡಿ ಅಂತ ಕೇಳ್ಕೊಳ್ತೇವೆ, ಅಷ್ಟೇ ಕೇಳ್ತಾ ಇದ್ದೆ. ಇಲ್ಲಿ ಮಠ ಇಲ್ಲಿ ಈ ಸ್ಥಳದಲ್ಲಿ ಯಾರ್ಯಾರು ಪ್ರತಿಭಟನೆ ಮಾಡಿದ್ದಾರೆ ಎಲ್ಲರಿಗೂ ಸಾರ್ಥಕತೆ ಸಿಕ್ಕಿದೆ. ಆದ್ರೆ ಪಣ್ಣಾಲ್ ಕೆಳಗಡೆ ಸಿಗ್ಲಿಲ್ಲ. ಇಲ್ಲ 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 ಇಲ್ಲ, ನನಗೂ ಇವ್ರಿಗೂ ನೋಡಿ ಏನು ಪರಿಚಯ ಇಲ್ಲ.
ಇವಾಗ ಬದಲಾಗಿ ಭೀಮಣ್ಣ ಇದ್ರಂದ್ರೇನು ನಾನು ಹಂಗೆ ಇರೋದು. ಅದಕ್ಕೆ ನೀವು ನನ್ನನ್ನು ಇಷ್ಟಪಡ್ತೀರಾ? ನಿಮ್ಮ ಪಾಯಿಂಟ್ ಏನಿದೆ ಅದನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಒಂದು ಅವಕಾಶ ನಮಗೆ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಯಾರ್ಯಾರು ಪ್ರತಿಭಟನೆ ಮಾಡಿದ್ದಾರೆ ಎಲ್ಲರಿಗೂ ಇಲ್ಲಿ ಸಾರ್ಥಕತೆ ಸಿಕ್ಕಿದೆ. ಪಂಡಾಲ್ ಕೆಳಗಡೆ ಸಿಗಲಿಲ್ಲ, ಸುವರ್ಣ ಸೌಧದಲ್ಲಿ ಸಿಕ್ಕಿದೆ. ಆ ಒಂದು ಅವಕಾಶ ನಿಮ್ಮ ಮುಖಂಡರು ನಿಮ್ಮ ಪರವಾಗಿ ನಮಗೆ ಕೊಡ್ತಾರೆ ಅಂತ ನನಗೆ ನಂಬಿಕೆ ಇವತ್ತಿದೆ. ಆ ನಂಬಿಕೆಯನ್ನು ನನ್ನ ಹೃದಯದಲ್ಲಿ ತುಂಬಿಕೊಂಡು ಬಂದಿದ್ದೀವಿ. ಆ ನಂಬಿಕೆಯನ್ನು ನನ್ನ ಹೃದಯದಲ್ಲಿ ತುಂಬಿಕೊಂಡು ಇವತ್ತು ಬಂದಿದ್ದೀನಿ. ಆ ನಂಬಿಕೆ ಮೇಲೆ ದಯವಿಟ್ಟು ಕೇಳ್ರಿ. ನಾನು ನನ್ನ ಹೆಂಡತಿ ಮನೆಯಲ್ಲಿ ಬಿಟ್ಟಿದ್ದೀನಿ, ಪಾಪನ್ ಬಿಟ್ಟಿದ್ದೀನಿ, ನಾನು ಇಲ್ಲೇ ಇದ್ದೀನಲ್ವಾ? ಅಷ್ಟೇ ಅಲ್ವಾ? ಯಾಕೆ ಇಲ್ಲಿದ್ದೀವಿ? ಈ ಸಮಸ್ಯೆಗೆ ಒಂದು ಪರಿಹಾರ ಹುಡ್ಕೋಣ ಅಂತ ಬಂದಿದ್ದೀವಿ. ನಿಮ್ಮ ಸಮಸ್ಯೆ ನಮಗೆ ಗೊತ್ತಾಗಿದೆ ಅಂತ ಹೇಳ್ತಾ ಇದೀವಿ. ಆದ್ರೆ ಪಂಡಾಲ್ ಕೆಳಗಡೆ ಪರಿಹಾರ ಸಿಗಲ್ಲ. ನನ್ನ 10 ವರ್ಷ IAS ಏನು ಅನುಭವ ಇದೆ ಅದರಲ್ಲಿ ಹೇಳ್ತಾ ಇದ್ದೀನಿ. ಟೇಬಲ್ ಮೇಲೆ ಕೂತ್ಕೊಂಡು ಮಾತಾಡುವಾಗಲೇ ಸಿಗುತ್ತೆ. ಹಿಂದಿನ ಸತಿ ನೀವು ಹೋರಾಟ ಮಾಡುವಾಗ ಏನ್ ಮಾಡಿದೀವಿ? ಪ್ರತಿಭಟನೆ ಆದ ನಂತರ ಟೇಬಲ್ ಮೇಲೆ ಕೂತ್ಕೊಂಡು ಎಲ್ಲರ ಪರವಾಗಿ ನೀವು ಮಾತಾಡಿ ಆ ಪಾಯಿಂಟ್ಸ್ ಏನಿದೆ ಅದರ ಮೇಲೆ ನೀವು ಒಂದು ಪರಿಹಾರ ತಗೊಂಡು ಬಂದಿರಿ. ಆ ಅವಕಾಶ ನಮ್ಗೆ ಮಾಡಿಕೊಡ್ರಿ ಅಂತ ನಾನು ಕೇಳ್ಕೊಳ್ತಾ ಇದ್ದೆ. ಬೇರೆ ಏನು ಕೇಳ್ತಾ ಇಲ್ಲ. ನಿಮ್ಮ ಸಮಸ್ಯೆ ನಮಗೆ ಗೊತ್ತಾಗಿದೆ. ನಿಮ್ಮ ಧ್ವನಿ ಇಡೀ ರಾಜ್ಯ ಕೇಳಿಸ್ಕೊಂಡಿದೆ. ಈ ಒಂದು ಪಂಡಾಲ್ ಕೆಳಗಡೆ ಎಲ್ಲರಿಗೂ ಸಾರ್ಥಕತೆ ಸಿಕ್ಕಿದೆ. ಆದ್ರೆ ಚರ್ಚೆ ಮಾಡೋದು ನಾವು ಹಿಂಗ್ ಮಾಡಲ್ಲ. ಅದು ತಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ತಾವು ಸರ್ಕಾರದಲ್ಲಿ ಸರಿಸುಮಾರು 10-20 ವರ್ಷ ಕೆಲಸ ಮಾಡ್ಕೊಂಡು ಬಂದಿದೆ. ಆ ಒಂದು ಅವಕಾಶ ನಿಮ್ಮ ಮುಖಂಡರು ನಿಮ್ಮ ಪರವಾಗಿ ನಮಗೆ ಜಿಲ್ಲಾಡಳಿತಕ್ಕೆ ಕೊಡ್ತಾರೆ ಅಂತ ನಂಬಿಕೆ ಇಟ್ಕೊಂಡು ನಾನು ಬಂದಿದ್ದೀನಿ. ಆ ನಂಬಿಕೆಯನ್ನು ತಾವೆಲ್ಲರೂ ಉಳಿಸಿಕೊಡ್ತೀರಂತ ಹೇಳಿ ನನಗೆ ವಿಶ್ವಾಸ ಇದೆ. ಅಷ್ಟೇ ಹೇಳ್ತಾ ಇದ್ದೀನಿ, ಬೇರೆ ಏನು ಹೇಳ್ತಾ ಇಲ್ಲ. ಹಿಂದಿನ 1-2-3 ವರ್ಷದಲ್ಲಿ ನಮ್ಮ ಎಲ್ಲ ಕಾರ್ಯವೈಖರಿ ತಾವು ನೋಡ್ರಿ ಹನುಮಂತಗೌಡ್ರೆ, ಅಲ್ಲಿ ನಮ್ಮ ಕಾರ್ಯವೈಖರಿ ನೀವು ನೋಡ್ಬೇಕು. 100% ನೋಡಿದ್ದೀನಿ ಸರ್. ನೋಡಿದ್ದೀರಾ? ಈಗ ನೋಡಿದಲ್ಲಿ ಮಾತಾಡ್ತಾ ಇದ್ದೀನಿ ಜೊತೆ ಮನಸ್ಸಿನಲ್ಲಿ ಮಾತಾಡ್ತೀನಿ. ಬರೇ ಮಾತಾಡೋದಲ್ಲ, ಬರೇ ಮಾತಾಡೋದಲ್ಲ. ನಾವು ಯಾರ್ಯಾರು ಮುಖಂಡರು ನಮ್ಮ ಜೊತೆ ಬಂದಿದ್ದಾರೆ ಆ ಮೀಟಿಂಗ್ ಅಲ್ಲಿ ಮುಖಂಡರ ಪರವಾಗಿ ನಾವು ಮಾತಾಡಿದ್ದೀವಿ. ಹಾಗೂ ಕಾನೂನು ರೀತಿಯ ಏನು ಪರಿಹಾರ ಇರುತ್ತೆ ಅದನ್ನು ಹುಡುಕಲಿಕ್ಕೆ ನಾವು ಸಾಥ್ಕೊಂಡಿದ್ದೀವಿ. ಬರೇ ಮಾತಾಡಲಿಲ್ಲ. ಇಲ್ಲಿಂದ ಬೇರೆ ಹೋರಾಟ ಸ್ಥಳಕ್ಕೆ ಹೋಗಿ ನಾವು ಕೇಳಬಹುದು. ರೈತರಿರ್ಬೋದು, ಉದ್ಯಮಿಗಳಿರ್ಬೋದು, ಎಲ್ಲರೂ ಇಡೀ ಜಿಲ್ಲಾಡಳಿತದ ಕಾರ್ಯವೈಖರಿ ಬಗ್ಗೆ ತಮಗೆ ಹೇಳ್ತಾರೆ. ತಮ್ಗೆ ಗೊತ್ತಿದೆ ಅಂತ ಹನುಮಂತಗೌಡ್ರೆ ಅಂದ್ರೆ ನಿಮ್ಗೆ ಎಲ್ಲ ಗೊತ್ತಿದೆ ಅಂತ ನನ್ಗೆ ಗೊತ್ತಿದೆ. ಹಂಗಿದ್ದಾಗ ಸಂದರ್ಭ ನಮ್ಗೆ ಇಷ್ಟು ಅವಕಾಶ ನೀವು ಮಾಡಿ ಕೊಡ್ತೀರಿ. ನಮ್ಗೇನು ಬೇಡ್ರಿ. ನೀವು ಏನ್ ಹೇಳ್ತೀರೋ ಅದನ್ನು ನಾನು ಅಭ್ಯಾಸ ಮಾಡ್ತೀನಿ. ಅದರಲ್ಲಿ ಏನು ನ್ಯೂನತೆಗಳಿದ್ದಾವೆ ನಾನು ನಿಮ್ಗೆ ಸಲಹೆ ಕೊಡ್ಲಿಕ್ಕೆ ಆಗುತ್ತೆ ಅಂದ್ರೆ ನಾನು ಕೊಡ್ತೀನಿ. ನಮ್ ಜೊತೆ ಭಾಗಿಯಾಗಿ ನಾವು ಏನ್ ಬೇಡ್ಕೊಳ್ತಾ ಇದೀವಿ ಅದರ ಪ್ರಕಾರ ಚರ್ಚೆಗೆ ಬನ್ನಿ ಅಂತ ಕೇಳ್ಕೊಳ್ತೇನೆ. ಅಷ್ಟೇ, ಬೇರೆ ನಾನು ಏನ್ ಕೇಳಲ್ಲ. ನನ್ನ ಹಾಗೂ ನನ್ನ ಸಹೋದ್ಯೋಗಿಗಳ ಕಾರ್ಯವೈಖರಿ ತಮಗೆ ಗೊತ್ತಿದೆ ಅಂದ್ರೆ ನಮ್ಮ ಮೇಲೆ ನಂಬಿಕೆ